ಸಾಧನ ಮಾರ್ಗ. ಧ್ಯಾನಂ, ಧ್ಯಾನಕ್ಕೆ ಮಾರ್ಗದರ್ಶನ. ಆಜ್ಞಾ, ಒಂದು ವೃತ್ತದ ಕೇಂದ್ರ ಭಾಗದಲ್ಲಿ ಇರುವ ತಲೆಕೆಳಗಾದ ತ್ರಿಕೋನದಲ್ಲಿ ಒಂದು ಲಿಂಗವು ಅಡಕವಾಗಿದೆ. ಅದೇ ಆಜ್ಞಾಚಕ್ರದ ಸ್ವರೂಪ. ಆ ತ್ರಿಕೋನದ ಮೇಲ್ಭಾಗದಲ್ಲಿ ಅರ್ಧಚಂದ್ರಾಕೃತಿ ಇದೆ. ಇದರ ಬೀಜಾಕ್ಷರ ಓಂ. ಬಿಂದುವಿನ ರೂಪದಲ್ಲಿರುವ ಅರ್ಧಚಂದ್ರಾಕೃತಿಯ ಮೇಲಿರುವುದೇ ಓಂ ಶಬ್ದದ ಮಕಾರವು. 6 ಮುಖಗಳುಳ್ಳ ಹಾಕಿನಿಯು ಇದಕ್ಕೆ ದೇವಿಯು. ಈ ಚಕ್ರವನ್ನು 3ನೆಯ ಕಣ್ಣಿನ ಕೇಂದ್ರ ಎಂದು ಉಲ್ಲೇಖಿಸಲಾಗುತ್ತದೆ. ಭೌತಿಕ ದೃಷ್ಟಿ ಮತ್ತು ಅಂತರ್ದೃಷ್ಟಿ ಎಂಬ 2 ವಿಧದ ಅವಲೋಕನಗಳಿಗೆ ಈ ಚಕ್ರವು ಸಂಬಂಧಿಸಿದೆ. ಆಜ್ಞಾಚಕ್ರದ ಪ್ರಯೋಜನಗಳು. ಪ್ರಜ್ಞೆಯ ಪ್ರಧಾನ ಚಿಂತನೆಗಳಿಗೆ ಇದು ಸಂಬಂಧಿಸಿದೆ. ಇದು ಅಂತಃಕರಣ ವೀಕ್ಷಣೆಗೆ ಅನುವು ಮಾಡಿಕೊಡುತ್ತದೆ. ಇದು ನಿಮ್ಮ ಆತ್ಮದ ಅಂತರ್ದೃಷ್ಟಿ ಮತ್ತು ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಸಹಸ್ರಾರ, ಹಲವಾರು ಪದರಗಳಲ್ಲಿ ಪೇರಿಸಲ್ಪಟ್ಟ ಜೋತು ಬಿದ್ದಿರುವ ಅನೇಕ ದಳಗಳನ್ನು ಹೊಂದಿರುವ ಬಿಳಿ ಬಣ್ಣದ ಕಮಲವು ಇದು. ಮಧ್ಯಭಾಗದಲ್ಲಿ ಅಮೃತ ಕಿರಣಗಳನ್ನು ಹೊರಸೂಸುತ್ತಿರುವ ಪೂರ್ಣಚಂದ್ರ, ವೃತ್ತಾಕಾರದೊಳಗೆ ಇರುವ ತ್ರಿಕೋನದಲ್ಲಿ ನೆಲೆಸಿರುವ ಪರಮಶಿವ. ಓಂ ನಮಃ ಶಿವಾಯ. ಪರಮಶಿವ. ಸಹಸ್ರಾರ ಚಕ್ರದ ಪ್ರಯೋಜನಗಳು. ಈ ಸ್ಥಿತಿಯನ್ನು ತಲುಪುವುದೆಂದರೆ ಸಫಲತೆಯ ಅಂತಿಮ ಗುರಿಯನ್ನು ತಲುಪಿದಂತೆ, ಆತ್ಮ ಸಾಕ್ಷಾತ್ಕಾರ ಮತ್ತು ಜ್ಞಾನೋದಯವನ್ನು ಹೊಂದಿದಂತೆಯೇ ಸರಿ. ಪ್ರಜ್ಞಾವಸ್ಥೆಯ ಉನ್ನತ ಸ್ಥಿತಿಯನ್ನು ಈ ಕಮಲದ 1000 ದಳಗಳು ಸಂಕೇತಿಸುತ್ತವೆ. ಭಾವಾವೇಶ, ಪರವಶತೆ ಮತ್ತು ಅತ್ಯಾನಂದದ ಪರಿಭಾಷೆಯಲ್ಲಿ ಈ ಸ್ಥಿತಿಯನ್ನು ವಿವರಿಸಬಹುದಾಗಿದೆ. ಮೂಲಾಧಾರದಿಂದ ಶುರುವಾಗಿ ಪ್ರತಿಯೊಂದು ಚಕ್ರವನ್ನೂ ಜಾಗೃತಗೊಳಿಸಿ ಕುಂಡಲಿನಿ ದೇವತೆಯು ಪರಮಶಿವನನ್ನು ಸೇರಿ ಅವನಲ್ಲಿ ಲೀನವಾಗುವಾಗ ಇದು ಸಂಭವಿಸುತ್ತದೆ. ಚಕ್ರಧ್ಯಾನದ ಪ್ರಯೋಜನಗಳು. ಹಿಂದೆ ತಿಳಿಸಿದಂತೆ ಈ ಚಕ್ರಗಳು ವಿಶ್ವದ ಪ್ರಾಣವಾಯುವಿನಿಂದ ಶಕ್ತಿಯನ್ನು ಹೀರಿ ನಿಗದಿತ ತರಂಗಾಂತರಗಳಲ್ಲಿ ಕಂಪಿಸುತ್ತವೆ. ಹೀಗೆ ಹೀರಲ್ಪಟ್ಟ ಶಕ್ತಿಯು ನಾಡಿಗಳ ಮುಖಾಂತರ ಹಲವಾರು ಅಂಗಗಳತ್ತ ಪ್ರವಹಿಸುತ್ತದೆ. ಈ ಶಕ್ತಿಯ ಪ್ರಸರಣ ಸಂತುಲಿತವಾಗಿದ್ದಾಗ ಶರೀರದ ಎಲ್ಲ ಅಂಗಗಳು ಉತ್ತಮ ಆರೋಗ್ಯವನ್ನು ನಿಭಾಯಿಸುತ್ತಿರುತ್ತವೆ. ಹಾಗಾಗಿ ಅವುಗಳ ಮೇಲೆ ಧ್ಯಾನವನ್ನು ಕೇಂದ್ರೀಕರಿಸಿದಾಗ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗುತ್ತದೆ. ನೀವೇ ಅಧಿಪತಿಗಳು. ನಿಮ್ಮಲ್ಲಿರುವ ಎಲ್ಲ ಶಾರೀರಿಕ ಸಾಮರ್ಥ್ಯಕ್ಕೆ ನೀವೇ ಅಧಿಪತಿಗಳು. ರಥದಲ್ಲಿ ಕುಳಿತಿರುವ ವ್ಯಕ್ತಿಯಂತೆ ನೀವೇ ನಿಮ್ಮನ್ನು ಚಿತ್ರಿಸಿಕೊಳ್ಳಬಹುದು. ನಿಮ್ಮ ಶರೀರವನ್ನು ರಥವೆಂದು ತಿಳಿದುಕೊಳ್ಳಿ. ನೀವೇ ರಥದ ಮಾಲೀಕ ಹಾಗೂ ತುಲನಾತ್ಮಕ ಗುಣವುಳ್ಳ ನಿಮ್ಮ ಪ್ರಜ್ಞೆಯೇ ಸಾರಥಿ ಮತ್ತು ನಿಮ್ಮ ಮನಸ್ಸೇ ಲಗಾಮು. ಜ್ಞಾನಿಗಳು ಹೇಳುವಂತೆ ನಿಮ್ಮ ಇಂದ್ರಿಯಗಳೇ ಸ್ವಾರ್ಥಪೂರಿತ ಕಾಮನೆ ಎಂಬ ರಸ್ತೆಯ ಮೇಲೆ ಚಲಿಸುತ್ತಿರುವ ಅಶ್ವಗಳು. ಚಕ್ರಧ್ಯಾನ. ಧ್ಯಾನದ ಬಗ್ಗೆ ನೀವು ತೋರಿಸಿದ ಆಸಕ್ತಿಗಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಅದರ ಜೊತೆಗೆ ದೃಢ ಸಂಕಲ್ಪದಿಂದ ಮತ್ತು ಛಲದಿಂದ ಧ್ಯಾನವನ್ನು ಅಭ್ಯಾಸ ಮಾಡಿ ಹಾಗೂ ತಾಳ್ಮೆಯನ್ನು ಕಾಯ್ದುಕೊಳ್ಳಿ ಎಂದು ನಾನು ಹಾರೈಸುತ್ತೇನೆ. ನಿಮಗೆ ಒಳ್ಳೆಯದಾಗಲಿ. ಯೋಗ ಕರ್ಮಸು ಕೌಶಲಂ. ಕರ್ಮದಲ್ಲಿನ ಕುಶಲತೆಯೇ ಯೋಗ. ಧನ್ಯವಾದಗಳು.